ಕುಮಟಾ ಪಟ್ಟಣದ ಬಸ್ ಡಿಪೋ ಬಳಿಯ ಸ್ಮಶಾನ ಕಟ್ಟಡ ಶಿಥಿಲಗೊಂಡಿದ್ದು ಶವ ಸಂಸ್ಕಾರಕ್ಕೆ ಬರುವ ಜನರು ಪರದಾಡುವಂತಾಗಿದೆ. ಹೌದು, ಕುಮಟಾ ಪಟ್ಟಣದ ಬಸ್ ಡಿಪೋ ಬಳಿಯ ಪುರಸಭೆಯ ಸ್ಮಶಾನ ಶಿಥಿಲಗೊಂಡಿದೆ. ತೀವ್ರ ಮಳೆಗಾಳಿಗೆ ಸ್ಮಶಾನದ ಮೇಲ್ಛಾವಣಿ ಹಾರಿ ಹೋಗಿದೆ. ನೀರಿನ ವ್ಯವಸ್ಥೆ ಕೂಡ ಸಮರ್ಪಕವಾಗಿ ಇಲ್ಲ. ಶೌಚಾಲಯ ಕೂಡ ಹಾಳು ಬಿದ್ದು ಹೋಗಿದೆ. ಸ್ಮಶಾನದ ಸುತ್ತಲೂ ಗಿಡಗಂಟಿಗಳು ತುಂಬಿದ್ದು ಎಲ್ಲಿ ನೋಡಿದರೂ ಅಸ್ವಚ್ಛತೆ ತಾಂಡವವಾಡುವಂತಾಗಿದೆ. ಮದ್ಯದ ಬಾಟಲಿಗಳು, ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಗಲೀಜ್ ವಾತಾವರಣ ನಿರ್ಮಾಣವಾಗಿದೆ. ಅದರಲ್ಲೂ ಮಳೆಗಾಲದಲ್ಲಂತೂ ಮೇಲ್ಛಾವಣಿ ಕಿತ್ತು ಹೋದ ಕಾರಣ ಮುರಿದು ಬೀಳುವ ಆತಂಕದಲ್ಲಿ ಶವ ಸಂಸ್ಕಾರ ಮಾಡುವ ದುಸ್ಥಿತಿ ಈ ಭಾಗದ ಜನರಿಗೆ ಎದುರಾಗಿದೆ. ಈ ಸಂದರ್ಭದಲ್ಲಿ ಮಳೆ ಬಂದರೆ ಶವ ಸಂಸ್ಕಾರ ಮಾಡಲು ಸಾಧ್ಯವಾಗದ ದುಸ್ಥಿತಿ ನಿರ್ಮಾಣವಾಗಿದೆ. ಶವ ಸಂಸ್ಕಾರ ಹೋದ ಜನರು ಕೂಡ ಮಳೆಯಲ್ಲಿಯೇ ನೆನೆಯುವಷ್ಟರ ಮಟ್ಟಿಗೆ ಅಲ್ಲಿನ ಶೆಡ್ ವ್ಯವಸ್ಥೆ ಕೂಡ ಹದಗೆಟ್ಟಿದೆ. ಇದು ಪುರಸಭೆಯ ಸ್ಮಶಾನವಾಗಿದ್ದು ಸಮರ್ಪಕ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದ ಸ್ಥಿತಿಯಲ್ಲಿರುವುದರಿಂದ ಆ ಭಾಗದ ಸ್ಥಳೀಯರಿಗೆ ಶವ ಸಂಸ್ಕಾರ ಮಾಡಲು ಪರದಾಡುವಂತಾಗಿದೆ. ಇನ್ನು ಈ ಸ್ಮಶಾನವನ್ನು ಹೊಸಹಿತ್ತಲ, ಹೆರವಟ್ಟ, ಗುಡಾಳ, ಉಪ್ಪಾರಕೇರಿ, ಕೊಪ್ಪಳಕರವಾಡಿ, ನೆಲ್ಲಿಕೇರಿ ಹೀಗೆ ಪಟ್ಟಣ ಪ್ರದೇಶದ ಜನರು ಇದೇ ಸ್ಮಶಾನವನ್ನು ಅವಲಂಬಿಸಿದ್ದಾರೆ. ಅದರಲ್ಲೂ ಶಾಸಕ ದಿನಕರ್ ಶೆಟ್ಟಿ ಅವರ ನಿವಾಸವಿರುವ ಕೊಪ್ಪಳಕರವಾಡಿ ಜನರು ಕೂಡ ಇದೇ ಸ್ಮಶಾನವನ್ನು ಬಳಸುತ್ತಿರುವುದರಿಂದ ಶಾಸಕರು ಕೂಡ ಈ ಸ್ಮಶಾನದ ಅಭಿವೃದ್ಧಿಗೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕಾಗಿದೆ. ಹಾಗಾಗಿ ಈ ಸ್ಮಶಾನವನ್ನ ಪುರಸಭೆ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಪುರಸಭೆ ಮಾಜಿ ಅಧ್ಯಕ್ಷ ಮಧುಸೂದನ್ ಶೇಟ್, ಸ್ಥಳೀಯರಾದ ಮಾರುತಿ ಶೇಟ್, ವಿನೋದ್ ದೇವಾಕರ್, ಕಾರ್ತಿಕ್ ಶೇಟ್, ದೀಪಕ್ ಶೇಟ್, ಶಿವಾನಂದ್ ಶೇಟ್, ಗಣಪತಿ ಶೇಟ್, ರಾಜೇಶ್ ಶೇಟ್, ಪ್ರಶಾಂತ್ ಶೇಟ್ ಇತರರು ಆಗ್ರಹಿಸಿದ್ದಾರೆ. ಟಿಪ್ಪು ಹಿಂದುಗಡೆ ಅಂತ ಸ್ಮಶಾನ ಇವತ್ತು ನೋಡಿದರೆ ಸ್ಮಶಾನ ಹಾಗೆ ಕಾಣೋದಿಲ್ಲ. ಒಳ್ಳೆಯ ಜಾಗ ಇದೆ, ಒಂದು ಇರಲಿಕ್ಕೆ ರೂಮ್ ಕೂಡ ಇದೆ, ಅದು ಕೂಡ ಮೇಂಟೈನ್ ಮಾಡ್ತಾ ಇಲ್ಲ. ಶೌಚಾಲಯ ಅಂತೂ ನೋಡಲಿಕ್ಕೆ ಆಗೋದಿಲ್ಲ. ಮತ್ತು ಮೇಲುಗಡೆ ಸ್ಮಶಾನದ ತಗಡೆಲ್ಲ ಕೆಳಗಡೆ ಬೀಳ್ತಾ ಉಂಟು. ಯಾಕೆ ಹೀಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದಕ್ಕೆ ಬೇಕಾದಷ್ಟು ಸ್ಮಶಾನಕ್ಕೆಲ್ಲ ಅನುದಾನ ಬರ್ತಾ ಇರ್ತದೆ. ಆದರೆ ಇದಕ್ಕೆ ಈ ಸ್ಮಶಾನಕ್ಕೆ ಮಾತ್ರ ಯಾಕೆ ಉಪಯೋಗ ಮಾಡೋದಿಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಅದರಿಂದ ಕೂಡಲೇ ಇದನ್ನು ಪುರಸಭೆಯವರು ಗಮನ ತಂದು ಈ ವಾರ್ಡ್ಗೆ ಸಂಬಂಧಪಟ್ಟವರೆಲ್ಲ ಗಮನ ಕೊಟ್ಟು ಕೂಡಲೇ ಈ ಸ್ಮಶಾನವನ್ನು ಅಭಿವೃದ್ಧಿ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇಲ್ಲಿಯ ಜನರಲ್ಲಿ ಇದು ಇಲ್ಲೊಂದೇ ಅಲ್ಲ, ಆ ಕಡೆಯಿಂದ ಉಪ್ಪಾರಕೇರಿಯಿಂದ ಎಲ್ಲರೂ ಇಲ್ಲೇ ಸ್ಮಶಾನಕ್ಕೆ ಬರ್ತಾರೆ. ಅದರಿಂದ ಈ ಮಳೆಗಾಲಕ್ಕಂತೂ ಇದು ನಿಲ್ಲಲಿಕ್ಕೆ ಆಗೋದಿಲ್ಲ, ಇಲ್ಲಿ ಅಂಥ ಪರಿಸ್ಥಿತಿ ಇದೆ. ಹಾಗಾಗಿ ಕೂಡಲೇ ಗಮನ ಕೊಟ್ಟು ಪುರಸಭೆಯವರು ನಾಳೆಯಿಂದಲೇ ಈ ಕೆಲಸವನ್ನು ಮಾಡಬೇಕು. ಇಲ್ಲದಿದ್ದರೆ ನಾವೆಲ್ಲ ಸೇರಿ ಪುರಸಭೆಗೆ ಬರಬೇಕು ಅಂತ ಪರಿಸ್ಥಿತಿ ಬರಮಾಡ್ಕೊಳ್ಬಾರ್ದು. ಹಾಗೂ ಈ ಒಂದು ಸ್ಮಶಾನ ಭಾಳ ಹಳೆಯ ಸ್ಮಶಾನ ಇದು. ಆದರೆ ಇದು ಮಾತ್ರ ಯಾಕೆ ಅಭಿವೃದ್ಧಿ ಆಗೋದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇದೇ ಕೂಡಲೇ ಪುರಸಭೆಯವರು ಮತ್ತು ಶಾಸಕರು ಕೂಡ ಇದಕ್ಕೆ ಗಮನ ಕೊಡಬೇಕು ಮತ್ತು ಇಡೀ ಈ ಸ್ಮಶಾನವನ್ನು ಕೂಡಲೇ ಅಭಿವೃದ್ಧಿ ಮಾಡಬೇಕಂತ ನಮ್ಮದೆಲ್ಲ ಕಳಕಳಿ ವಿನಂತಿ ಇದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.